ಇವತ್ತು ನಾವು FDA HK ಕ್ವಶನ್ ಪೇಪರು ಈಗ ಅರ್ಧ ನೋಡಿದ್ವಿ ಪಾರ್ಟ್ 1ಅಲ್ಲಿ. ಇದು ಪಾರ್ಟ್ 2 ಇದು 26ರಿಂದ 50ರವರೆಗೂ ಕ್ವಶನ್ ನಂಬರ್ 26ರಿಂದ 50ರವರೆಗೆ ನೋಡ್ತಾ ಹೋಗೋಣ. 26ನೇ ಕ್ವಶನ್ನು, ಕೆಳಗಿನವುಗಳನ್ನು ಹೊಂದಿಸಿ. ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಇವುಗಳಲ್ಲಿ ಪಟ್ಟಿ 1ರಲ್ಲಿ ಪ್ರೀತಿಲತಾ ವಡ್ಡೇದಾರು, ಸುಹಾಸಿನಿ ಗಂಗೂಲಿ, ಕಲ್ಪನಾ ದತ್ತು, ತೋರು ದತ್ತು. ಈ ಕಡೆ ಸೂರ್ಯಸೇನದ ಕ್ರಾಂತಿಕಾರಿ ಪಡೆಯ ಸದಸ್ಯ, ಬಂಗಾಳಿ ಕವಯಿತ್ರಿ ಮತ್ತು ಬ್ರಿಟಿಷ್ ಭಾರತದ ಭಾಷಾಂತರಕಾರ್ತಿ, ಚಿತ್ತಗಾಂಗ್ ಶಸ್ತ್ರಾಗಾರದ ದಾಳಿಯಲ್ಲಿ ಭಾಗವಹಿಸಿದ್ದವರು. ನೆಕ್ಸ್ಟು, ಪಹಾಡ್ ತಾಲಿ ಯುರೋಪಿಯನ್ ಕ್ಲಬ್ ಮೇಲೆ ಸಶಸ್ತ್ರ ದಾಳಿಯಲ್ಲಿ ಭಾಗವಹಿಸಿದರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಕೋಡ್ನಲ್ಲಿ ಆಪ್ಷನ್ 1 ಏನಂದರೆ A4. ಪ್ರೀತಿಲತಾ ವಡ್ಡೇದಾರ್ ಅವರು ಪಹಾಡ್ ತಾಲಿ ಯುರೋಪಿಯನ್ ಕ್ಲಬ್ ಮೇಲೆ ಸಶಸ್ತ್ರ ದಾಳಿಯಲ್ಲಿ ಅವರು ಭಾಗವಹಿಸಿದರು. ನೆಕ್ಸ್ಟು, ಸುಹಾಸಿನಿ ಗಂಗೂಲಿ ಅವರು ಚಿತ್ತಗಾಂಗ್ ಶಸ್ತ್ರಾಗಾರದ ದಾಳಿಯಲ್ಲಿ ಭಾಗವಹಿಸಿದ್ದರು. ಕಲ್ಪನಾ ದತ್ ಅವರು ಸೂರ್ಯಸೇನರ ಕ್ರಾಂತಿಕಾರಿ ಪಡೆಯ ಸದಸ್ಯೆಯಾಗಿದ್ದರು. ಇನ್ನು ತೋರು ದತ್ ಅವರು ಬಂಗಾಳಿ ಕವಯಿತ್ರಿ ಮತ್ತು ಬ್ರಿಟಿಷ್ ಭಾರತದ ಭಾಷಾಂತರಕಾರಿ ಆಗಿದ್ದರು. ನೆಕ್ಸ್ಟು, ಶಿವಾಜಿಯ ಆಳ್ವಿಕೆ ಇದ್ದಾಗ ಜನರ ಮೇಲೆ ವಿಧಿಸಲಾಗಿದ್ದ 2 ತೆರಿಗೆಗಳು ಯಾವುವು ಅಂದರೆ, ಇದು ಪದೇ ಪದೇ ಬಂದಂಥ ಕ್ವಶನ್ನು. ಚೌತ್ ಮತ್ತು ಸರ್ದೇಶಮುಖಿ. ಚೌತ್ ಅಂದರೆ 1/4 1/4 ಮತ್ತು ಸರ್ದೇಶಮುಖಿ ಅಂದರೆ 1/10 ಅಂತ ಬರುತ್ತೆ. ನೆಕ್ಸ್ಟ್ 28ನೇ ಕ್ವಶನು, ಮೈಸೂರು ದಿವಾಣರ ಹೆಸರುಗಳನ್ನು ಸರಿಯಾದ ಅನುಕ್ರಮಣಿಕೆಯಲ್ಲಿ ಜೋಡಿಸಿರುವುದನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಮೈಸೂರು ದಿವಾಣರು ಫಸ್ಟ್ ಯಾರು ಬಂದರು, ಆಮೇಲೆ ನಂತರ ಯಾರು ಬಂದರು, ಈಗ ಅನುಕ್ರಮಣಿಯಲ್ಲಿ ಜೋಡಿಸುವುದು. ಮೊದಲಿಗೆ ಬಂದವರು VP ಮಾಧವರಾವ್. VP ಮಾಧವರಾವ್ರವರು ಯಾವ ವರ್ಷದಿಂದ ಯಾವ ವರ್ಷ ಅಂದರೆ, ಇವರು 1906ರಿಂದ 1909ರವರೆಗೆ ಇವರು VP ಮಾಧವರಾವ್. ನೆಕ್ಸ್ಟು, ವಿಶ್ವೇಶ್ವರಯ್ಯನವರು ಯಾವಾಗ 1912ರಿಂದ 1918. ಅವರಾದ ನಂತರ ಬರೋರು ಮಿರ್ಜಾ ಇಸ್ಮಾಯಿಲ್ 1926ರಿಂದ 1941. ಇವರಾದ ನಂತರ ಬರೋರು N ಮಾಧವರಾವ್ ನ್ಯಾಯಪತಿ ಮಾಧವರಾವ್ರವರು 1941 to 1946 1941ರಿಂದ 1946. ಸರಿಯಾದ ಉತ್ತರ ಆಪ್ಷನ್ ಡಿ. ನೆಕ್ಸ್ಟು 29ನೇ ಕ್ವಶನು, ಕೆಳಗಿನ ಕಮಿಷನರ್ಗಳಲ್ಲಿ ಮೈಸೂರು ಮತ್ತು ಕೊಡಗು ಪ್ರಾಂತ್ಯದಲ್ಲಿ ಕಾಫಿ ಪ್ಲಾಂಟೇಶನನ್ನು ಪ್ರಾರಂಭಿಸಲು ಕಾರಣಕರ್ತರಾದವರು ಯಾರು ಅಂತ ಕೇಳಿದರೆ ಮಾರ್ಕ್ ಕಬ್ಬನ್. ಆಪ್ಷನ್ 2 ಮಾರ್ಕ್ ಕಬ್ಬನ್. ನೆಕ್ಸ್ಟು 30ನೇ ಕ್ವಶನ್ನು, ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ಹೊಂದಿಸಿ ಬರೆಯಿರಿ. ವೈಯಕ್ತಿಕ ಸತ್ಯಾಗ್ರಹದ ಪ್ರಾರಂಭ, ಗಾಂಧೀಜಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಚುನಾಯಿತರಾದರು. UGC ಸ್ಥಾಪನೆ, ಬಂಗಾಳ ವಿಭಜನೆಯ ತೀರ್ಮಾನದ ಹಿಂತೆಗೆತ. ಇಲ್ಲಿ ಕೋಡ್ಗಳು ಕೊಟ್ಟಿದ್ದಾರೆ. ನಮಗೆ ಮೊದಲಾದದ್ದು ಬಂಗಾಳ ವಿಭಜನೆ ಆದದ್ದು ಫಸ್ಟ್ ನೋಡೋಣ. ವೈಯಕ್ತಿಕ ಸತ್ಯಾಗ್ರಹ ಪ್ರಾರಂಭವಾದದ್ದು 1940-42 ಬರುತ್ತೆ. ನೆಕ್ಸ್ಟು, ಗಾಂಧೀಜಿ ಅವರು ಭಾರತೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದು 1924. UGC ಸ್ಥಾಪನೆ 1953ರಿಂದ 56. ಇನ್ನು ಬಂಗಾಳ ವಿಭಜನೆ ವಿಭಜನೆ ಆದದ್ದು 1905, ಆದರೆ ಹಿಂತೆಗೆತಾಗಿದ್ದು 1911. ಮೊದಲಿಗೆ ಬರೋದು ಬಂಗಾಳ ವಿಭಜನೆ 1911. ಆಮೇಲೆ ಬರೋದು ಗಾಂಧೀಜಿಯವರು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷರಾಗಿದ್ದರು, ಇದು 1924. ನೆಕ್ಸ್ಟು ವೈಯಕ್ತಿಕ ಸತ್ಯಾಗ್ರಹ 1940 ಅಕ್ಟೋಬರ್ 17ರಿಂದ ಆಗಿರ್ತದೆ, ಅಕ್ಟೋಬರ್ 17. ನೆಕ್ಸ್ಟು UGC ಸ್ಥಾಪನೆ 1953-56. ಆಪ್ಷನ್ 3 ಈಸ್ ಕರೆಕ್ಟ್. ನೆಕ್ಸ್ಟ್ ಬರೋದು, ಚರಿತ್ರೆಯನ್ನು ತಿಳಿಯದವರು ಅದನ್ನು ಪುನರಾವರ್ತಿಸಿದ್ದಕ್ಕಾಗಿ ಖಂಡಿಸಲ್ಪಡುತ್ತಾರೆ. ಈ ಹೇಳಿಕೆಯನ್ನು ಕೊಟ್ಟ ಭಾರತೀಯ ಮುತ್ಸದಿ ಯಾರಂತ ಕೇಳಿದರು. ಇದು ಕ್ವಶನ್ ಆನ್ಸರ್ ಗೊತ್ತಾಗಿಲ್ಲ, ಇದನ್ನು ನೋಡ್ಕೊಳ್ಳಿ. 32ನೇದು, 1616 ಹೊತ್ತಿಗೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಪಶ್ಚಿಮ ಭಾಗದಲ್ಲಿ ಕಾರ್ಖಾನೆಯನ್ನು ಹೊಂದಿದ್ದ ಸ್ಥಳಗಳು ಯಾವುವು ಅಂತ ಕೇಳಿದರೆ ಆಪ್ಷನ್ 1ರಲ್ಲಿ ಸೂರತ್ತು, ಅಹಮದಾಬಾದ್ ಮತ್ತು ಬರೂಚ್ ಸರಿಯಾದ ಉತ್ತರ. ನೆಕ್ಸ್ಟು 33ನೇ ಕ್ವಶನು, ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿ ಕೊಟ್ಟಿರುವುದನ್ನು ಸರಿಯಾಗಿ ಉತ್ತರಿಸಿ ಅಂತ ಕೇಳಿದರೆ, ಇಲ್ಲಿ ಮೊದಲು
ಹಿಂದ್ ಸ್ವರಾಜು, ವೈಟ್ ಮ್ಯಾನ್ಸ್ ಬರ್ಡನ್ನು, ಓರಿಯೆಂಟಲಿಸಮು, ಪವರ್ ಆ್ಯಂಡ್ ನಾಲೆಜು. ಇಲ್ಲಿ ಹಿಂದ್ ಸ್ವರಾಜ್ ಇದನ್ನು ಯಾರು ಬರೆದವರು ಅಂತ ಕೇಳಿದ್ರೆ MK ಗಾಂಧಿ. 1ನೇದು 2, ಆಪ್ಷನ್ 2 ಎಲ್ಲಿದೆ? ಆಪ್ಷನ್ 2 ಇದೊಂದೇ ಇದೆ ನೋಡಿ, ಇದೊಂದೇ ನೋಡ್ರೆ ಗೊತ್ತಾಗುತ್ತೆ, ಇದನ್ನ ಹಾಕ್ಬೋದು. ಹಿಂದ್ ಸ್ವರಾಜ್ MK ಗಾಂಧಿ, ಮಹಾತ್ಮ ಗಾಂಧಿ. ವೈಟ್ ಮ್ಯಾನ್ಸ್ ಬರ್ಡನ್ ಇದನ್ನು ಬರೆದವರು ರುಡ್ಯಾರ್ಡ್ ಕಿಪ್ಲಿಂಗ್ ಅವರು. ನೆಕ್ಸ್ಟು ಓರಿಯೆಂಟಲಿಸಮ್ ಇದು ಯಾರ್ದು ಅಂದರೆ ಎಡ್ವರ್ಡ್ ಸೈದು. ಇನ್ನು DA ಪವರ್ ಆ್ಯಂಡ್ ನಾಲೆಜು ಮೈಕಲ್ ಫೊಕಾಲ್ಟ್. ನೆಕ್ಸ್ಟ್ 34ನೇ ಕ್ವಶನು. ಈ ಕೆಳಗಿನ ಕದನಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ ಕೊಟ್ಟಿರುವ ಕೋಡ್ಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇಲ್ಲಿ ನಮಗೆ ನಡೆದದ್ದು ವಾಂಡಿವಾಶ್ ಕದನ ನಡೆದದ್ದು 1760 ಜನವರಿ 22. ನೆಕ್ಸ್ಟು ಶ್ರೀರಂಗಪಟ್ಟಣ ಕದನ ಅಂತ ಕೇಳಿದ್ರೆ ಬ್ಯಾಟಲ್ ಆಫ್ ಶ್ರೀರಂಗಪಟ್ಟಣ 1782 ಸಮಥಿಂಗ್ ಐತಿದು. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1767-69. ಸೆಕೆಂಡ್ ಆಂಗ್ಲೋ ಮೈಸೂರು ಯುದ್ಧ 1780-84. ಇಲ್ಲಿ ನಮಗೆ ಸರಿಯಾದ ಉತ್ತರ ಆಪ್ಷನ್ 4. ಯಾಕಂದರೆ ಮೊದಲು ಬರೋದು ವಾಂಡಿವಾಶ್ ಕದನ 1760, ಆಮೇಲೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ, ಆಮೇಲೆ ಶ್ರೀರಂಗಪಟ್ಟಣ ಬಂದ ಯಾವಾಗ ಇದ್ದಂದರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಟೈಮ್ನಲ್ಲಿ ಆಗಿತ್ತದ ಶ್ರೀರಂಗಪಟ್ಟಣ ಕದನ ಆಗಿದೆ. ನೆಕ್ಸ್ಟ್ 35ನೇ ಕ್ವಶನು. ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಮಹಾಯಾನಿಗಳು ಹೀನಯಾನ ಮಹಾಯಾನ ಅಂತ ಐತಲ್ಲ, ಮಹಾಯಾನಿಗಳು ಅವ್ರು ಏನು ಹೊಂದಿದ್ರು ಅಂತ ಮಹಾಯಾನಿಗಳ ಬಗ್ಗೆ ಕೊಟ್ಟಿದ್ದಾರೆ, ನೋಡೋಣ. ಬುದ್ಧನ ಮೂಲ ಬೋಧನೆಗಳಿಂದ ವಿಮುಖರಾದವರು. ಆಪ್ಷನ್ 2 ಸ್ವಯಂ ನಿಯಂತ್ರಣ ಮತ್ತು ಧ್ಯಾನದ ಮೂಲಕ ವೈಯಕ್ತಿಕ ಮೋಕ್ಷವನ್ನು ಸಾಧಿಸಲು ಬಯಸಿದವರು. ಆಪ್ಷನ್ 3 ಬುದ್ಧ ಮತ್ತು ಬೋಧಿಸತ್ವದ ದಿವ್ಯತೆಯಲ್ಲಿ ನಂಬಿಕೆ ಹೊಂದಿದ್ದರು ಮತ್ತು ಅವರ ಬಿಂಬಗಳನ್ನು ಪೂಜಿಸುತ್ತಿದ್ದರು. ಆಪ್ಷನ್ 4ನೇದು ಮಾಧ್ಯಮಿಕ ಮತ್ತು ಯೋಗಾಚಾರ ಎಂಬ 2 ಪ್ರಮುಖ ತಾತ್ವಿಕ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಿದರು. ಇದರಲ್ಲಿ ಸರಿಯಾದ ಉತ್ತರ 1, 3, 4 ಸರಿಗೆ. ಬುದ್ಧನ ಮೂಲ ಬೋಧನೆಗಳಿಂದ ವಿಮುಖರಾದವರು, ಬುದ್ಧನ ಬೋಧಿತತ್ವ ಮತ್ತು ದಿವ್ಯತೆಯಲ್ಲಿ ನಂಬಿಕೆ ಹೊಂದಿದವರು ಮತ್ತು ಅದರ ಬಿಂಬಗಳನ್ನು ಪೂಜಿಸುತ್ತಿದ್ದರು. ಮಾಧ್ಯಮಿಕ ಮತ್ತು ಯೋಗಾಚಾರ ಎಂಬ 2 ಪ್ರಮುಖ ತಾತ್ವಿಕ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದರು. ಇಲ್ಲಿ ತಪ್ಪಾಗಿರೋದು ಯಾವುದಂದ್ರೆ ಸ್ವಯಂ ನಿಯಂತ್ರಣ ಮತ್ತು ಧ್ಯಾನದ ಮೂಲಕ ವೈಯಕ್ತಿಕ ಮೋಕ್ಷವನ್ನು ಸಾಧಿಸಲು ಇದಿರಲಿಲ್ಲ. ಹೀಗಾಗಿ ಸರಿಯಾದ ಉತ್ತರ 1, 3, 4. ಇನ್ನು ಫಿರೋಜ್ ಶಾ ತುಘಲಕ್ ಸ್ಥಾಪಿಸಿದ ನಗರಗಳು. ಯಾವ್ಯಾವ ನಗರಗಳನ್ನು ಸ್ಥಾಪಿಸ್ತಾನೆ ಅಂದರೆ ಫತೇಬಾದ್ ಮತ್ತು ಹಿಸಾರ್. ಇನ್ನು ಜೌನ್ಪುರ್, ಫಿರೋಜಾಬಾದ್ ಅಂತ ಸ್ಥಾಪನೆ ಮಾಡಿರ್ತಾನೆ ಫಿರೋಜ್ ಶಾ ತುಘಲಕ್. ಇದು ಫತೇಬಾದ್, ಹಿಸಾರ್ ಸರಿಯಾದ ಆಪ್ಷನ್ 4. ನೆಕ್ಸ್ಟ್ 37ನೇ ಕ್ವಶನು. ಈ ಕರ್ತೃಗಳು ಮತ್ತು ಕೃತಿಗಳ ಬಗ್ಗೆ ಕೊಟ್ಟಿದ್ದಾನೆ. ಕೀರ್ತಿವರ್ಮನ ಕೃತಿ ಗೋವೈದ್ಯ. ಶ್ರೀಧರಾಚಾರ್ಯನ ಕೃತಿ ಜಾತಕ ತಿಲಕ. ನೆಕ್ಸ್ಟು 2ನೇ ನಾಗವರ್ಮನ ಕೃತಿ ಕಾವ್ಯಾವಲೋಕನ. ನೆಕ್ಸ್ಟ್ ನಾಗಚಂದ್ರನ ಕೃತಿ ಮಲ್ಲಿನಾಥ ಪುರಾಣ. ಇದು ಆಪ್ಷನ್ D ಸರಿಯಾದ ಉತ್ತರ. ನೆಕ್ಸ್ಟು ಇನ್ನು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಸುಮಾರು ಒಂದು 13-14 ಕ್ವಶನ್, ಒಂದು ಎಷ್ಟು ಕ್ವಶನ್ ಬಂದಿದ್ದಾವೆ, ಜಾಸ್ತಿ ಬಂದಿದ್ದಾವೆ. ಮೆಂಟಲ್ ಎಬಿಲಿಟಿ ಆನ್ಸರ್ ನೋಡೋಣ. ಸರಣಿಯನ್ನು ಪೂರ್ಣಗೊಳಿಸಿ. ಇದ್ರದ್ದು ಸರಿಯಾದ ಉತ್ತರ ಆಪ್ಷನ್ 3 1664. ನೆಕ್ಸ್ಟ್ 39ನೇ ಕ್ವಶನ್. ಇಯರ್ಲಿ ಅನ್ನು BVZIOB ಎಂದು ಕೋಡ್ ಮಾಡಿದರೆ ಆ್ಯನ್ಯುವಲ್ ಅನ್ನು ಹೇಗೆ ಕೋಡ್ ಮಾಡಲಾಗುತ್ತದೆ ಅಂತ ಕೇಳಿದರೆ ಸರಿಯಾದ ಆಪ್ಷನ್ C. ನೆಕ್ಸ್ಟ್ 40ನೇ ಕ್ವಶನು. ದೀಪಕ್ ಮತ್ತು ವಿನೋದ್ರವರ ವೇಗಗಳ ಅನುಪಾತ ಕ್ರಮವಾಗಿ 19:12 ಆಗಿದೆ. ವಿನೋದನ ವೇಗವು 84 km/ಗಂಟೆಗೆ ಆದರೆ ದೀಪಕ್ನ ವೇಗ ಎಷ್ಟಾಗಿರುತ್ತದೆ ಅಂತ ಕೇಳಿದಾನೆ. 133 km/h. ನೆಕ್ಸ್ಟ್ 41ನೇ ಕ್ವಶನು. ಒಂದು ಚೀಲವು 2 ರು, 5 ರು ಮತ್ತು 10 ರು ನಾಣ್ಯಗಳ ರೂಪದಲ್ಲಿ ₹785 ಹೊಂದಿದೆ. ನಾಣ್ಯಗಳು 6:9:10 ಅನುಪಾತದಲ್ಲಿ ಇರುತ್ತವೆ. ಆ ಚೀಲದಲ್ಲಿರುವ 5ರ ನಾಣ್ಯಗಳ ಎಷ್ಟು ಅಂತ ಕೇಳಿದರೆ 45 ಆನ್ಸರು. ನೆಕ್ಸ್ಟ್ ಒಬ್ಬ ವ್ಯಕ್ತಿಯು 30 ಪುಸ್ತಕಗಳಿಗೆ ತಲಾ 12ರಂತೆ ಸರಬರಾಜುದಾರರಿಂದ ಕೊಂಡುಕೊಳ್ಳುತ್ತಾನೆ. ಅವನು 20 ಪುಸ್ತಕಗಳನ್ನು ತಲಾ 15ರಂತೆ ಮಾರುತ್ತಾನೆ ಮತ್ತು ಉಳಿದವುಗಳನ್ನು ಒಂದಕ್ಕೆ 37.50ರಂತೆ ಮಾರುತ್ತಾನೆ. ಅವನ ಶೇಕಡಾವಾರು ಲಾಭ ಕಂಡು ಹಿಡಿಯಿರಿ ಅಂತ ಕೇಳಿದರೆ 87.55%. 87.5% ಇದು ಆಪ್ಷನ್ 1 ಕರೆಕ್ಟು. ಇವೆಲ್ಲ ಲೆಕ್ಕ ಮಾಡಿದ್ದೀವಿ ನಾವು, ನೀವು ಮಾಡಿ. 43ನೇದು. ಜನವರಿಯಿಂದ ಜೂನ್ವರೆಗೆ ರಾಜುವಿನ ಸರಾಸರಿ ಖರ್ಚು 8,400 ಮತ್ತು ಅವನು ಜನವರಿಯಲ್ಲಿ ₹2,400 ಮತ್ತು ಜುಲೈನಲ್ಲಿ 3,000 ಖರ್ಚು ಮಾಡಿರುತ್ತಾನೆ. ಫೆಬ್ರವರಿಯಿಂದ ಜುಲೈವರೆಗಿನವನ ಸರಾಸರಿ ಎಷ್ಟು ಅಂತ ಕೇಳಿದರೆ ಇದು 8,500. ನೆಕ್ಸ್ಟು
44ನೇ ಕ್ವೆಶನ್ನು ವೆನ್ ಚಿತ್ರದ ಬಗ್ಗೆ ಕೊಟ್ಟಿದ್ದರು. ಈ ವೆನ್ ಚಿತ್ರದಲ್ಲಿ ವೃತ್ತಿಪರರಾಗಿದ್ದು ಆದರೆ ಯಾವಾಗಲೂ ಆಟಗಾರರಾಗಿರದ ವಿದೇಶಿ ತರಬೇತುದಾರರ ಸಂಖ್ಯೆ ಎಷ್ಟು ಅಂತ ಕೇಳಿದರು. ಇದು ಆಪ್ಷನ್ 2. ನೆಕ್ಸ್ಟು ಇದು ಹೊಂದಿಸಿ ಬರೆಯಿರಿ ಕೇಳಿದರು. ಇದು ಹೊಂದಿಸಿ ಬರೆಯಿರಿ ಕನ್ಫ್ಯೂಸ್ ಇದೆ, ಬಟ್ ಆಪ್ಷನ್ ಎ ಕರೆಕ್ಟ್. ಇದು 45ನೇ ಕ್ವೆಶನು ಆಪ್ಷನ್ ಎ, ಆಪ್ಷನ್ 1 ಕರೆಕ್ಟು. 46ನೇ ಕ್ವೆಶನ್ನು ಒಬ್ಬ ವ್ಯಕ್ತಿಯು ಉತ್ತರದ ಕಡೆಗೆ 40 ಕಿಲೋಮೀಟರ್ ಚಲಿಸಿ ಬಲಕ್ಕೆ ತಿರುಗಿ 80 ಕಿಲೋಮೀಟರ್ ಚಲಿಸಿ ಪುನಃ ಬಲಕ್ಕೆ ತಿರುಗಿ 30 ಕಿಲೋಮೀಟರ್ ಚಲಿಸುತ್ತಾನೆ. ಕೊನೆಯಲ್ಲಿ ಪುನಃ ಬಲಕ್ಕೆ ತಿರುಗುತ್ತಾನೆ ಮತ್ತು 80 ಕಿಲೋಮೀಟರ್ ಚಲಿಸುತ್ತಾನೆ. ಅವನು ಮತ್ತೆ 50 ಕಿಲೋಮೀಟರ್ ನೇರವಾಗಿ ಚಲಿಸುತ್ತಾನೆ ಮತ್ತು ಎಡಕ್ಕೆ ತಿರುಗಿ ಕೊನೆಯ 10 ಕಿಲೋಮೀಟರ್ ಚಲಿಸಿದರೆ ಅವನು ಪ್ರಾರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿ ಇರುತ್ತಾನೆ ಅಂತ ಕೇಳಿದರು. ಇದು 50 ಕಿಲೋಮೀಟರ್ ಆಗುತ್ತೆ. ಆಪ್ಷನ್ 2 ಕರೆಕ್ಟು. 47ನೇ ಕ್ವೆಶನು ಒಂದು ಕ್ರೀಡಾಂಗಣದಲ್ಲಿ 4 ನಿರ್ಗಮನ ದ್ವಾರಗಳಿವೆ. ಪ್ರತಿಯೊಂದರಿಂದ 2 ನಿಮಿಷಗಳಲ್ಲಿ 100 ಜನರನ್ನು ಹೊರಗೆ ಕಳಿಸಬಹುದಾಗಿದೆ. 6500 ಜನರು ಉಪಸ್ಥಿತರಿರುವಾಗ ಬೆಂಕಿ ಎಚ್ಚರಿಕೆ ಘೋಷಣೆಯಾದಾಗ ಜನಸಂದಣಿಯಲ್ಲಿ ಆತಂಕ ಉಂಟಾಗುವುದು. ಹಾಗಾದರೆ 32 ನಿಮಿಷಗಳ ನಂತರ ಎಷ್ಟು ಜನರ ಕಾಲ್ತುಳಿದ ಅಪಾಯ ಸಿಲುಕಬಹುದು ಅಂತ ಕೇಳಿದರೆ ಆಪ್ಷನ್ 4 100 ಇದು ಕರೆಕ್ಟ್, 100 ಇದು. ನೆಕ್ಸ್ಟು 48ನೇ ಕ್ವೆಶನು ಪಿ ಮತ್ತು ಕ್ಯೂ ಕೊಳವೆಗಳು ಒಂದು ಟ್ಯಾಂಕ್ ಅನುಕ್ರಮವಾಗಿ 20 ನಿಮಿಷ ಮತ್ತು 25 ನಿಮಿಷಗಳಲ್ಲಿ ತುಂಬುತ್ತವೆ. ಎರಡೂ ಕೊಳವೆಗಳನ್ನು ಒಟ್ಟಿಗೆ ತೆರೆದು 5 ನಿಮಿಷಗಳ ನಂತರ ಕೊಳವೆ ಕ್ಯೂ ಅನ್ನು ನಿಲ್ಲಿಸಲಾಗುವುದು. ಹಾಗಾದರೆ ಟ್ಯಾಂಕ್ನಲ್ಲಿ ತುಂಬಿಸಬೇಕಾದ ಒಟ್ಟು ಸಮಯ ಎಷ್ಟು? 16 ನಿಮಿಷ. ಆಪ್ಷನ್ 3 ಕರೆಕ್ಟು. 49ನೇ ಕ್ವೆಶನು ಒಬ್ಬ ಹುಡುಗನು ತನ್ನ ತಂದೆಯನ್ನು ಹುಡುಕಲು ಹೊರಡುತ್ತಾನೆ. ಅವನು ತನ್ನ ಬಲಕ್ಕೆ ತಿರುಗುವ ಮುಂಚೆ 90 ಮೀಟರ್ ಪೂರ್ವಕ್ಕೆ ಚಲಿಸುತ್ತಾನೆ. ಪುನಃ ಬಲಕ್ಕೆ ತಿರುಗಿ ಮುಂಚೆ 20 ಮೀಟರ್ ಚಲಿಸುತ್ತಾನೆ. ತನ್ನ ಚಿಕ್ಕಪ್ಪನ ಸ್ಥಳದಲ್ಲಿರುವ ತನ್ನ ತಂದೆಯನ್ನು ನೋಡಲು ಈ ಸ್ಥಳದಿಂದ 30 ಮೀಟರ್ ಅಂತರದಲ್ಲಿರುತ್ತಾನೆ. ಆದರೆ ಅವನ ತಂದೆಯು ಅಲ್ಲಿರುವುದಿಲ್ಲ. ಈ ಜಾಗದಿಂದ 100 ಮೀಟರ್ ಉತ್ತರಕ್ಕೆ ಚಲಿಸಿ ನಂತರ ತನ್ನ ತಂದೆಯನ್ನು ರಸ್ತೆಯಲ್ಲಿ ಸಂಧಿಸುತ್ತಾನೆ. ಪ್ರಾರಂಭದ ಸ್ಥಳದಿಂದ ಮಗನು ತಂದೆಯನ್ನು ಭೇಟಿಯಾದ ಸ್ಥಳಕ್ಕಿರುವ ದೂರ ಎಷ್ಟು ಅಂತ ಕೇಳಿದರೆ ಇದು ಆಪ್ಷನ್ 1. ಇದನ್ನು ನೋಡ್ಕೊಕ್ಕೆ ಆನ್ಸರ್ ಬಂದ ನಂತರ ಇದನ್ನು ಹೇಳ್ತೀವಿ. ನೆಕ್ಸ್ಟ್ 50ನೇದು ಆಪ್ಷನ್ನು 4. 1ನೇ ಆಪ್ಷನು 4, ನಂಬರ್ 4 50ನೇಗೆ. ಇಷ್ಟು. ಇನ್ನು ಉಳಿದಿದ್ದನ್ನು 3rd ಮತ್ತು 4th ವಿಡಿಯೋಸಲ್ಲಿ ನೋಡೋಣ.